ಮಕ್ಕಳೇ, ಇವತ್ತಿನ ತರಗತಿಗೆ ನಿಮ್ಮೆಲ್ಲರೂ ಕೂಡ ಸ್ವಾಗತವನ್ನು ಕೊಡ್ತಾ, ನನ್ನ ಹೆಸರು ಬಾಲಕೃಷ್ಣ MB, ಕನ್ನಡ ಭಾಷಾ ಶಿಕ್ಷಕರು, ಕಲ್ಪತರು ಪ್ರೌಢಶಾಲೆ ಹೆಬ್ಬಳ್ಳಿ. ಮಕ್ಕಳೇ, ಇವತ್ತಿನ ತರಗತಿಯಲ್ಲಿ ನಾನು 9ನೇ ತರಗತಿಯ ಗದ್ಯ ಬೆಳಗಿನ ತಾಣ ಜಯಪುರ ಈ ಗದ್ಯ ಭಾಗಕ್ಕೆ ಸಂಬಂಧಪಟ್ಟಂತಹ ಅಂಶಗಳ ಬಗ್ಗೆ ಹೇಳ್ತಾ ಇದ್ದೀನಿ. ಈ ಗದ್ಯ ಭಾಗವನ್ನು ಇವತ್ತಿನ ಪಾಠದಲ್ಲಿ ಈ ಬೆಳಗಿನ ತಾಣ ಜಯಪುರ ಯಾವ ಸಾಹಿತ್ಯ ಪ್ರಕಾರಕ್ಕೆ ಸೇರಿದ್ದು, ಗದ್ಯ ಭಾಗವನ್ನು ಬರೆದಿರ್ತಕ್ಕಂತಹ ಕವಿಗಳು ಯಾರು ಮತ್ತು ಅವರ ಪರಿಚಯ ಏನು, ಈ ಗದ್ಯ ಭಾಗದ ಆಶಯ ಅಂತಕ್ಕಂಥದ್ದು ಏನು, ಈ ಎಲ್ಲ ವಿಚಾರಗಳ ಬಗ್ಗೆ ಇವತ್ತಿನ ತರಗತಿಯಲ್ಲಿ ನಾವು ತಿಳ್ಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡೋಣ ಮಕ್ಕಳೇ. ಹಾಗಾಗಿ ಈಗ ಮೊದಲನೇದಾಗಿ ನಾವು ಈ ಬೆಳಗಿನ ತಾಣ ಜಯಪುರ ಅಂತಕ್ಕಂತಹ ಗದ್ಯ ಕನ್ನಡ ಸಾಹಿತ್ಯದ ಯಾವ ಸಾಹಿತ್ಯ ಪ್ರಕಾರಕ್ಕೆ ಸೇರಿದ್ದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡೋಣ ಮಕ್ಕಳೇ. ನಾನು ಆಲ್ರೆಡಿ ಹಿಂದೆ ಮೊದಲನೇ ಪಾಠ ಕನ್ನಡ ಮೌಲ್ವಿ ಪಾಠ ಮಾಡ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಹೇಳಿದ್ದೆ. ಜೊತೆಗೆ ನಿಮ್ಮ ಹಿಂದಿನ ತರಗತಿ ಯಾವುದು 8ನೇ ತರಗತಿಯಲ್ಲಿ ಪಾಠ ಮಾಡ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಹೇಳಿದ್ದೀನಿ. ಹಾಗಾಗಿ ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ಹಲವಾರು ಪ್ರಕಾರಗಳು ಬರ್ತವೆ ಅಂತ ಅನ್ನೋದನ್ನ ನಾನು ತಿಳಿಸಿದ್ದೀನಿ. ಯಾವ ಆಧುನಿಕ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಕನ್ನಡ ಸಾಹಿತ್ಯದ ಪ್ರಕಾರಗಳು, ಆಧುನಿಕ ಕನ್ನಡ ಸಾಹಿತ್ಯ ಪ್ರಕಾರಗಳಲ್ಲಿ ಹಲವು ಪ್ರಕಾರಗಳು ಬರ್ತವೆ ಅಂತ ಹೇಳಿದೆ ಮಕ್ಕಳೇ. ಹಾಗಾದ್ರೆ ಯಾವ್ಯಾವು ಅಂತಹ ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ಬರ್ತಕ್ಕಂತಹ ಪ್ರಕಾರಗಳು ಅಂತಂದ್ರೆ ಮಕ್ಕಳೇ ಗೊತ್ತಿದೆ ಅನ್ಕೊಳ್ತೀನಿ ನಿಮ್ಗೆಲ್ಲರೂ ಕೂಡ. ಕಥೆ, ಕವನ, ಕಾದಂಬರಿ, ನಾಟಕ, ಜೀವನ ಚರಿತ್ರೆ, ಪ್ರವಾಸ ಕಥನ, ವಿಮರ್ಶೆ. ಮಕ್ಕಳೇ, ಈ ರೀತಿಯಾಗಿ ಕತೆ, ಕವನ, ಕಾದಂಬರಿ, ನಾಟಕ, ಜೀವನ ಚರಿತ್ರೆ, ಪ್ರವಾಸ ಕಥನ, ವಿಮರ್ಶೆ, ಈ ರೀತಿಯಾಗಿ ಹಲವು ಪ್ರಕಾರಗಳು ಬರ್ತವೆ ಮಕ್ಕಳೇ. ಹಾಗಾದ್ರೆ ಬೆಳಗಿನ ತಾಣ ಜಯಪುರ ಅಂತಕ್ಕಂಥದ್ದು ಈ ಸಾಹಿತ್ಯ ಪ್ರಕಾರಗಳಲ್ಲಿ ಯಾವ ಸಾಹಿತ್ಯ ಪ್ರಕಾರಕ್ಕೆ ಸೇರಿದ್ದು ಯೋಚನೆ ಮಾಡಿ ನೋಡೋಣ. ಹೇಳ್ತೀರಾ ಯಾರಾದ್ರು? ಯೋಚನೆ ಮಾಡಿ. ನಾನು ಕೈ ತೋರಿಸ್ತಾ ಇದ್ದೀನಿ ಮಕ್ಕಳೇ. ಪ್ರವಾಸ ಸಾಹಿತ್ಯ ಕನ್ನಡ ಮೌಲ್ಯ ಅಂತಕ್ಕಂಥದ್ದೊಂದು ಯಾವ ಸಾಹಿತ್ಯ ಪ್ರಕಾರಕ್ಕೆ ಸೇರಿದ್ದು ಅಂತ ಹೇಳಿದೀನಿ. ಹಂಗೆ ಬೆಳಗಿನ ತಾಣ ಜಯಪುರ ಅಂತಕ್ಕಂಥದ್ದು ಪ್ರವಾಸ ಕಥನ ಮಕ್ಕಳೇ. ಪ್ರವಾಸ ಕಥನ, ಪ್ರವಾಸ ಕಥನ ಸಾಹಿತ್ಯ ಪ್ರಕಾರ ಅಂತ ಹೇಳಿದಾಗಲೇ ಇದನ್ನು ಅಳಿಸ್ತಾ ಇದ್ದೀನಿ. ಪ್ರವಾಸ ಕಥನ ಏನಾದರೆ ಪ್ರವಾಸ ಕಥನ ಅಂದ್ರೆ ಪ್ರವಾಸವನ್ನ ನಾವು ಕೂಡ ಹೋಗಿದ್ದೀವಿ, ನೀವು ಕೂಡ ಸಾಕಷ್ಟು ಹೋಗಿದ್ದೀವಿ ಮಕ್ಕಳೇ. ಅದು ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಹೋಗಿರ್ಬೋದು, ಅಥವಾ ನಿಮ್ಮ ತಂದೆ ತಾಯಿಗಳ ಜೊತೆ ಹೋಗಿರ್ಬೋದು, ಅಥವಾ ಬೇರೆ ಯಾರಾದ್ರೂ ಊರಲ್ಲಿ ಹೋದಂತಹ ಸಂದರ್ಭದಲ್ಲಿ ಅವರ ಒಂದು ನಿಮ್ಮ ದೊಡ್ಡಪ್ಪನ ಜೊತೆ ಹೋಗಿರ್ತದೆ, ಮಾವನ ಜೊತೆ ಹೋಗಿರ್ಬೋದು. ಸೊ ಈ ರೀತಿ ಸಾಕಷ್ಟು ಜನರ ಸಂಖ್ಯೆ ನಾವು ಪ್ರವಾಸವನ್ನ ಹೋಗಿರ್ತೀವಿ ಅಲ್ವಾ. ಹಾಗಾದ್ರೆ ಈ ಪ್ರವಾಸ ಸಾಹಿತ್ಯ ಅಂದ್ರೆ ಏನು ಮಕ್ಕಳೇ? ನಾನು ಹೇಳ್ತೀನಿ. ತಾನು ಭೇಟಿ ನೀಡಿದಂತಹ ಯಾವುದಾದರೂ ಒಂದು ಸ್ಥಳದ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಸಂಗ್ರಹಿಸಿ ದಾಖಲಿಸ್ತಕ್ಕಂಥದ್ದನ್ನೇ ಪ್ರವಾಸ ಸಾಹಿತ್ಯ ಅಂತ ಹೇಳ್ತೀವಿ ಮಕ್ಕಳೇ.
ಅಂದ್ರೆ ತಾನು ಭೇಟಿ ನೀಡಿದಂತಹ ಸ್ಥಳ ಏನೇನು ಭೇಟಿ ನೀಡಿದೆ, ಆ ಒಂದು ಸ್ಥಳದ ಹಿನ್ನೆಲೆ ಅಂತಕ್ಕಂಥದ್ದು ಏನಿದೆ, ಆ ಸ್ಥಳದ ಮಾಹಿತಿಯನ್ನ ಯಾವ್ದು ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ನೀವು ಬೇಲೂರು ಅಂತ ತಗೋಣ. ಆ ಬೇಲೂರಿಗೆ ನಾನು ಯಾವಾಗ ಭೇಟಿ ಕೊಟ್ಟೆ, ಆ ಬೇಲೂರಿನ ದೇವಾಲಯವನ್ನ ಯಾರು ಕಟ್ಟಿಸಿದ್ರು, ಆ ದೇವಾಲಯ ಯಾವ ಕಾಲಘಟ್ಟದಲ್ಲಿ ರಚನೆ ಆಯಿತು, ಆ ದೇವಾಲಯ ರಚನೆಯಾಗಲಿಕ್ಕೆ ಹಿನ್ನೆಲೆಯಾಗಿ ಇರ್ತಕ್ಕಂಥ ಅಂಶಗಳು, ದೇವಾಲಯ ರಚನೆಗೆ ಕಾರಣವಾಗಿರ್ತಕ್ಕಂಥ ಅಂಶಗಳು ಏನೇನಿದೆ, ಸೊ ಈ ರೀತಿಯಾಗಿ ಎಲ್ಲಾ ವಿಚಾರಗಳನ್ನ ಸಂಪೂರ್ಣವಾಗಿ ಸಂಗ್ರಹಿಸಿ ಮತ್ತು ಪ್ರವಾಸದಲ್ಲಿ ನಾನು ಏನೇನೋ ಜ್ಞಾನವನ್ನ ಸಂಪಾದಿಸಿದೆ, ಆ ಪ್ರವಾಸದ ಮುಖಾಂತರವಾಗಿ ತಾನು ಏನೆಲ್ಲ ಒಂದು ಅನುಭವವನ್ನು ಪಡ್ಕೊಂಡೆ, ಈ ರೀತಿಯಾಗಿ ಸಾಕಷ್ಟು ವಿಚಾರಗಳನ್ನ ಸಂಗ್ರಹಿಸಿ ಒಂದು ಕೃತಿಯ ಅಕ್ಷರ ಮುಖಾಂತರವಾಗಿ ದಾಖಲಿಸ್ತಕ್ಕಂಥದ್ದನ್ನ ನಾವು ಪ್ರವಾಸ ಸಾಹಿತ್ಯ ಅಂತೇಳಿ ಕರಿತೀವಿ. ಗೊತ್ತಾಯ್ತಾ? ಈಗ ಪ್ರವಾಸ ಸಾಹಿತ್ಯ ಅಂದ್ರೆ ಏನು ಗೊತ್ತಾಯ್ತಾ? ಇದನ್ನ ನಾವುಗಳು ಕೂಡ ಬರೀಬಹುದು, ನೀವುಗಳು ಕೂಡ ಬರೀತೀವಿ. ಫಾರ್ ಎಕ್ಸಾಂಪಲ್ ನಮ್ಮ ಶಾಲೆಯಲ್ಲಿ ಪ್ರತಿ ವರ್ಷ ಕೂಡ ಶೈಕ್ಷಣಿಕ ಪ್ರವಾಸವನ್ನು ಹೋಗ್ತೀವಿ ಅಲ್ವಾ? ನೀವು ಕೂಡ ನಿಮ್ಮ ಸಾಕಷ್ಟು ಹಿಂದಿನ ತರಗಳಲ್ಲಿ ಹೋಗಿರ್ತೀವಿ, ನಿಮ್ಮ ಪ್ರಾಥಮಿಕ ಶಾಲೆಯ ಹಂತದಲ್ಲೂ ಕೂಡ ಹೋಗಿರ್ತೀವಿ. ಸೊ ಅಂತಹ ಬಿಟ್ಟಾಕಿ ಈಗ ನೆಕ್ಸ್ಟ್ ಮುಂದೆ ಅಥವಾ ಮುಂದೆ ಯಾವತ್ತಾದ್ರೂ ಓದಂತಹ ಸಂದರ್ಭದಲ್ಲಿ ನೀವು ಓದಂತಹ ಸಂದರ್ಭದಲ್ಲಿ ನೀವು ಕಂಡಂತಹ, ನೋಡಿದಂತಹ ಅಥವಾ ತಿಳಿದಂತಹ ಸ್ಥಳಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳನ್ನ ಒಂದು ಇದರ ಅಕ್ಷರಗಳ ರೂಪದಲ್ಲಿ ಒಂದು ಸಾಹಿತ್ಯದ ಮುಖಾಂತರವಾಗಿ ದಾಖಲಿಸ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡಿ ನಿಮ್ಮದೇ ಆಗಿರತಕ್ಕಂಥ ಒಂದು ಪ್ರವಾಸ ಸಾಹಿತ್ಯದ ರಚನೆಯನ್ನ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡಿ ಅಂತ ಹೇಳ್ತಾ ಹಿಂದಿನ ಮುಂದುವರಿಸ್ತೀನಿ ಮಾಡಿ. ನೆಕ್ಸ್ಟ್ ಹಾಗಾದ್ರೆ ಇಂತಹ ಒಂದು ಪ್ರವಾಸ ಸಾಹಿತ್ಯ, ಇವಾಗ ಪ್ರವಾಸ ಸಾಹಿತ್ಯ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಂಡ ಆಯಿತು. ಹಾಗಾದ್ರೆ ಈ ಪ್ರವಾಸ ಸಾಹಿತ್ಯದಲ್ಲಿ ಎಷ್ಟು ಪ್ರಕಾರಗಳು ಅಂತವೆ ಮತ್ತು ಅದು ಯಾವ್ಯಾವು ಅನ್ನೋದನ್ನ ನಾವು ನೋಡೋಣ. ಪ್ರವಾಸ ಮಕ್ಕಳೇ, ಪ್ರವಾಸ ಸಾಹಿತ್ಯದ ಪ್ರಕಾರಗಳಲ್ಲಿ ಮೂರು ಪ್ರಕಾರಗಳು ಬರ್ತವೆ. ಒಂದು ಸ್ಥಳೀಯ ಪ್ರವಾಸ ಸಾಹಿತ್ಯ, ದೇಶೀಯ ಪ್ರವಾಸ, ವಿದೇಶಿ ಅಥವಾ ಅಂತಾರಾಷ್ಟ್ರೀಯ ಪ್ರವಾಸ ಸಾಹಿತ್ಯ. ಮಕ್ಕಳೇ ನೋಡಿ, ಈಗ ಪ್ರವಾಸ ಸಾಹಿತ್ಯ ಅಂದ್ರೆ ಏನು ಅಂತ ತಿಳ್ಕೊಂಡಿವಿ. ಈಗ ಪ್ರವಾಸ ಸಾಹಿತ್ಯದ ಪ್ರಕಾರಗಳ ಬಗ್ಗೆ ನಾನು ಹೇಳ್ತಾ ಇದ್ದೆ. ಪ್ರವಾಸ ಸಾಹಿತ್ಯದ ಪ್ರಕಾರಗಳು ಎಷ್ಟಿದಾವೆ ಮಕ್ಕಳೇ? 3 ಇದಾವೆ. ಹಾಗಾದ್ರೆ ಯಾವ್ಯಾವು ಅಂದ್ರೆ ಸ್ಥಳೀಯ ಪ್ರವಾಸ ಸಾಹಿತ್ಯ, ದೇಶೀಯ ಪ್ರವಾಸ ಸಾಹಿತ್ಯ, ವಿದೇಶಿ ಅಥವಾ ಅಂತಾರಾಷ್ಟ್ರೀಯ, ಎರಡು ಕೂಡ ಒಂದೇ, ವಿದೇಶಿ ಅಥವಾ ಅಂತಾರಾಷ್ಟ್ರೀಯ ಪ್ರವಾಸ ಸಾಹಿತ್ಯ. ಸೊ ಈ ರೀತಿಯಾಗಿ 3 ಪ್ರಕಾರದ ಸಾಹಿತ್ಯ ಪ್ರಕಾರಗಳು ಬರ್ತವೆ. ಹಾಗಾದ್ರೆ ಈ ಸ್ಥಳೀಯ ಪ್ರವಾಸ ಸಾಹಿತ್ಯ ಅಂದ್ರೇನು, ದೇಶೀಯ ಪ್ರವಾಸ ಸಾಹಿತ್ಯ ಅಂದ್ರೇನು, ವಿದೇಶಿ ಪ್ರವಾಸ ಸಾಹಿತ್ಯ ಅಂದ್ರೆ ಏನು? ಮಕ್ಕಳೇ, ಯಾವ್ಯಾವ ಭಾಗಗಳು ಸೇರ್ತವೆ ಅಂದ್ರೆ ಸ್ಥಳೀಯ ಪ್ರವಾಸ ಸಾಹಿತ್ಯ ಅಂದ್ರೆ ನಮ್ಮ ಕನ್ನಡ ನಾಡು, ಸ್ಥಳೀಯ ಅಂದ್ರೆ ನಮ್ಮ ಸುತ್ತಮುತ್ತಲ ಪ್ರದೇಶಗಳಾಗಿರ್ಬೋದು, ಜೊತೆಗೆ ನಮ್ಮ ಕರ್ನಾಟಕ ಅಥವಾ ಕನ್ನಡ ನಾಡು ಅಂತಕ್ಕಂಥದ್ದು ಏನಿದೆಯೋ ಅಂತಹ ಕರ್ನಾಟಕದ ಒಳಭಾಗದಲ್ಲಿರ್ತಕ್ಕಂತಹ ಪ್ರವಾಸಿ ಸ್ಥಳಗಳಿಗೆ ಭೇಟಿ ನೀಡಿ ಪ್ರವಾಸವನ್ನ ಮಾಡಿದರೆ ಅದು ಸ್ಥಳೀಯ ಪ್ರವಾಸ ಆಗುತ್ತೆ. ದೇಶೀಯ ಪ್ರವಾಸ ಅಂತಂದ್ರೆ ಕರ್ನಾಟಕದ ಹೊರತುಪಡಿಸಿ ಕರ್ನಾಟಕದ ಆಚೆ ಹೋಗಿ ನಮ್ಮ ಇಡೀ ಭಾರತ
ಇರ್ತಕ್ಕಂತಹ ಹಲವಾರು ರಾಜ್ಯಗಳು ಏನಿವೆ ಅಂತಹ ಭಾರತ ದೇಶದ ಹಲವಾರು ರಾಜ್ಯಗಳಿಗೆ ಭೇಟಿ ಕೊಟ್ಟು ಆ ರಾಜ್ಯದಲ್ಲಿರ್ತಕ್ಕಂತಹ ಒಂದು ಸ್ಥಳಗಳಿಗೆ ಭೇಟಿ ಕೊಟ್ರೆ ಅದು ದೇಶೀಯ ಪ್ರವಾಸ ಆಗುತ್ತೆ. ಅಂದ್ರೆ ಕರ್ನಾಟಕವನ್ನು ಬಿಟ್ಟು ಭಾರತ ದೇಶದ ಒಳಭಾಗದಲ್ಲಿರ್ತಕ್ಕಂತಹ ಪ್ರದೇಶಗಳಿಗೆ ಭೇಟಿ ಕೊಟ್ರೆ ಅದು ದೇಶೀಯ ಪ್ರವಾಸ ಆಗುತ್ತೆ. ಅದೇ ರೀತಿಯಾಗಿ ವಿದೇಶಿ ಪ್ರವಾಸ ಅಂದ್ರೆ ಕನ್ನಡ ನಾಡನ್ನು ಬಿಟ್ಟು ದೇಶನೂ ಕೂಡ ಬಿಟ್ಟು, ಯಾವ ದೇಶವನ್ನ ಬಿಟ್ಟು, ನಮ್ಮ ಭಾರತ ದೇಶವನ್ನ ಬಿಟ್ಟು ವಿಶ್ವದ ಯಾವುದೇ ದೇಶಕ್ಕೆ ಭೇಟಿ ಕೊಟ್ಟರೂ ಕೂಡ ಅದು ವಿದೇಶಿ ಅಥವಾ ಅಂತಾರಾಷ್ಟ್ರೀಯ ಪ್ರವಾಸ ಆಗುತ್ತೆ. ಹಾಗಾದ್ರೆ ಇನ್ನೊಂದು ಪ್ರಶ್ನೆಯನ್ನ ಕೇಳ್ತಾ ಇದ್ದೀನಿ ನಾನೀಗ. ಈಗ ಮಡಿಕೇರಿಗೆ ಹೋಗ್ಬೇಕು ನಾವು, ಮಡಿಕೇರಿಗೆ ಹೋಗಿರ್ಬೋದು ಅಥವಾ ಮೈಸೂರು ಅಂತ ಇಟ್ಕೊಳ್ಳೋಣ, ಬೇಡ ಮಡಿಕೇರಿ ಅಂತ ಇಟ್ಕೊಳ್ಳೋಣ. ಈ ಮಡಿಕೇರಿಗೆ ಹೋಗ್ತಾ ಇದ್ದೀವಿ, ಮಡಿಕೇರಿಗೆ ಭೇಟಿ ನೀಡತಕ್ಕಂತಹ ಒಂದು ಪ್ರವಾಸ, ಮಡಿಕೇರಿಯ ಒಂದು ಪ್ರವಾಸವನ್ನ ಯಾವ ಸಾಹಿತ್ಯದ ಪ್ರಕಾರಕ್ಕೆ ಸೇರುತ್ತೆ? ಸ್ಥಳೀಯ ಪ್ರವಾಸ. ವೆರಿ ಗುಡ್. ಅದೇ ರೀತಿಯಾಗಿ ಅದಕ್ಕೆ ಯಾವುದೋ ಒಂದು ಇದಕ್ಕೆ ನಮ್ಮ ಕನ್ನಡ ನಾಡನ್ನು ಹೊರತುಪಡಿಸಿ ಮಹಾರಾಷ್ಟ್ರ ಹೋಗ್ತಾ ಇದ್ದೀವಿ ಅಥವಾ ದೆಹಲಿ ಪ್ರವಾಸವನ್ನು ಕೈಗೊಳ್ತಾ ಇದ್ದೀವಿ, ನಾವು ತಾಜ್ ಮಹಲ್ ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ, ಆಗ್ರಾಕ್ಕೆ ಹೋಗ್ತಾ ಇದ್ದೀವಿ ಅಲ್ವಾ? ಆಗ್ರಾದಲ್ಲಿರ್ತಕ್ಕಂಥ ತಾಜ್ ಮಹಲ್ ಭೇಟಿ ಮಾಡ್ಲಿಕ್ಕೆ ಹೋಗಿದ್ದೀವಿ ಅಂತಂದಾಗ ಅದು ಯಾವ ಸಾಹಿತ್ಯ ಪ್ರಕಾರಕ್ಕೆ ಸೇರುತ್ತೆ? ದೇಶೀಯ ಪ್ರವಾಸ. ಅದೇ ರೀತಿಯಾಗಿ ಯಾವುದೋ ಒಂದು ಫ್ರಾನ್ಸ್ ನೋಡ್ಲಿಕ್ಕೆ ಹೋಗ್ತಾ ಇದೀವಿ ಅಥವಾ ಇಟಲಿಯನ್ನು ನೋಡ್ಲಿಕ್ಕೆ ಹೋಗ್ತಾ ಇದೀವಿ ಅಥವಾ ಸ್ವಿಟ್ಜರ್ಲೆಂಡ್ ನೋಡ್ಲಿಕ್ಕೆ ಹೋಗ್ತಾ ಇದೀವಿ ಅಂದಾಗ ಅದು ವಿದೇಶಿ ಅಥವಾ ಅಂತಾರಾಷ್ಟ್ರೀಯ ಪ್ರವಾಸ ಸಾಹಿತ್ಯ ಆಗುತ್ತೆ. ಮಕ್ಕಳೇ ಗೊತ್ತಾಯ್ತಾ? ಈಗ ಯಾವ ಸಾಹಿತ್ಯ ಪ್ರಕಾರಕ್ಕೆ ಯಾವೆಲ್ಲ ಬರ್ತವೆ ಅನ್ನೋದನ್ನ ನಾವು ತಿಳ್ಕೊಂಡ್ವಿ. ಹಾಗಾದ್ರೆ ಈ ಬೆಳಗಿನ ತಾಣ ಜಯಪುರ ಅಂತಕ್ಕಂತಹ ಗದ್ಯ ಭಾಗ, ಈಗ ಬೆಳಗಿನ ತಾಣ ಬಿಟ್ಬಿಡಿ, ತಾಣ ಅಂದ್ರೆ ಸ್ಥಳ ಅಂತ, ಬೆಳಗ್ಗೆ ಸುಂದರವಾಗಿರ್ತಕ್ಕಂತಹ ಸ್ಥಳ ಜಯಪುರ ಅಂತ. ಹಾಗಾದ್ರೆ ಜಯಪುರ ಯಾವ ಸಾಹಿತ್ಯ ಪ್ರಕಾರಕ್ಕೆ ಸೇರುತ್ತೆ? ಫಸ್ಟ್ ಜಯಪುರ ಅನ್ನೋದಕ್ಕಿಂತ ಈ ಜಯಪುರ ಎಲ್ಲಿ ಬರುತ್ತೆ ಅನ್ನೋದನ್ನ ಫಸ್ಟ್ ತಿಳ್ಕೊಳ್ಳೋಣ. ಜಯಪುರ ಅಂತಕ್ಕಂಥದ್ದು ಕೇಳಿದ್ರೆ ಹೆಸರು ಪಿಂಕ್ ಸಿಟಿ ಅಂತ ಕೂಡ ಬಹಳ ಪ್ರಸಿದ್ಧಿಯನ್ನ ಪಡೆದಿರ್ತಕ್ಕಂತಹ ಸ್ಥಳ, ಅದು ತುಂಬಾನೇ ಹೆಸರುವಾಸಿಯಾಗಿರ್ತಕ್ಕಂತಹ ಸ್ಥಳ. ಅದು ರಾಜಸ್ಥಾನದಲ್ಲಿ ಬರ್ತಕ್ಕಂಥದ್ದು ಮಕ್ಕಳೇ. ರಜಪೂತ, ನೀವೆಲ್ಲ ಸಮಾಜ ವಿಜ್ಞಾನದ ಪಾಠದಲ್ಲಿ ಕೇಳಿದ್ರೆ ಅನ್ಸುತ್ತೆ, ರಜಪೂತರು ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ರಾಜಮನೆತನ ಅದು. ಸೊ ಅಂತಹ ರಾಜಮನೆತನದವರು ಆದಂತಹ ಸ್ಥಳ ರಜಪೂತರ ರಾಜಸ್ಥಾನ ಅಲ್ವಾ? ಅಂತಹ ರಾಜಸ್ಥಾನದಲ್ಲಿ ಬರ್ತಕ್ಕಂತಹ ಇಂತಹ ರಾಜಸ್ಥಾನದಲ್ಲಿ ಬರ್ತಕ್ಕಂತಹ ಸ್ಥಳ ಯಾವ್ದಪ್ಪ ಅಂದ್ರೆ ಜಯಪುರ ಅಂತಕ್ಕಂಥದ್ದು. ಹಾಗಾದ್ರೆ ಈ ಜಯಪುರ ಯಾವ ಸಾಹಿತ್ಯ ಪ್ರಕಾರಕ್ಕೆ ಸೇರುತ್ತೆ? ಪ್ರವಾಸ ಸಾಹಿತ್ಯದ ಯಾವ ಪ್ರಕಾರಕ್ಕೆ ಸೇರುತ್ತೆ ಹೇಳ್ತೀರಾ? ಸ್ಥಳೀಯನ, ದೇಶೀಯನ ಅಥವಾ ವಿದೇಶಿನ? ಯಾವ ಸಾಹಿತ್ಯ ಪ್ರಕಾರ? ಕರೆಕ್ಟಾ? ದೇಶೀಯ ಪ್ರವಾಸ ಆಗುತ್ತೆ. ದೇಶೀಯ ಪ್ರವಾಸ ಸಾಹಿತ್ಯ ಪ್ರವಾಸ ಬೆಳಗಿನ ತಾಣ ಜಯಪುರ ಅಂತಕ್ಕಂಥದ್ದು. ಹಾಗಾದ್ರೆ ಈ ಗದ್ಯ ಭಾಗವನ್ನ ಬರೆದಿರ್ತಕ್ಕಂಥ ಯಾರು ಅನ್ನೋದನ್ನ ಈಗ ತಿಳ್ಕೊಳ್ಳೋಣ. ಈ ದೇಶೀಯ ಪ್ರವಾಸವಾಗಿರ್ತಕ್ಕಂತಹ ಬೆಳಗಿನ ತಾಣ ಜಯಪುರ, ರಾಜಸ್ಥಾನದಲ್ಲಿ ಬರತಕ್ಕಂತಹ ಜಯಪುರ ಪ್ರದೇಶಕ್ಕೆ ಯಾರು ಹೋಗಿದ್ರು ಅಂದ್ರೆ ಮಕ್ಕಳೇ, ನಮ್ಮ ಲೇಖಕರಾಗಿರ್ತಕ್ಕಂತಹ ಕೆ ಶಿವರಾಮ ಕಾರಂತರು. ಬಹುಶಃ ಇವರ ಹೆಸರನ್ನ ತಾವೆಲ್ಲರೂ ಕೂಡ ಕೇಳಿರ್ತೀರಿ ಅನ್ಕೋತೀನಿ. ಯಾಕಂದ್ರೆ ಶಿವರಾಮ ಕಾರಂತರು ಆಧುನಿಕ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಬರತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂತಹ ತುಂಬಾ ಪ್ರತಿಭಾವಂತ ಕವಿಗಳು. ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಚಿರಸ್ಥಾಯಿಯಾಗಿ ನಿಂತಕ್ಕಂತಹ ಒಂದು ಹೆಸರು. ಯಾಕಂದ್ರೆ ಅವರು ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ಕೊಟ್ಟಂತಹ ಕೊಡುಗೆ ಇದೆಯಲ್ಲ, ನಿಜಕ್ಕೂ ಕೂಡ ಒಂದು ಅಪ್ರತಿಮವಾಗಿರ್ತಕ್ಕಂಥದ್ದು. ಕಡಲ ತೀರದ ಭಾರ್ಗವ ಅಂತಕ್ಕಂತಹ ಹೆಸರಿಂದಲೂ ಕೂಡ ಅವರನ್ನ ಕರೀತಾರೆ. ಜೊತೆಗೆ ನಡೆದಾಡುವ ವಿಶ್ವಕೋಶ ಅಂತಕ್ಕಂತಹ ಬಿರುದಿನಿಂದಲೂ ಕೂಡ ಕರೀತಾರೆ. ನಡೆದಾಡುವ ವಿಶ್ವಕೋಶ, ವಿಶ್ವಕೋಶದ
ವಿಶ್ವಕೋಶದಲ್ಲಿ ಯಾಕೆ ಆ ರೀತಿ ಅಂದ್ರೆ ವಿಶ್ವಕೋಶ ಅಂದ್ರೆ ಎಲ್ಲವನ್ನ ಒಳಗೊಂಡಿರ್ತಕ್ಕಂಥದ್ದು. ನೀವು ಯಾವ ಜ್ಞಾನವನ್ನ ಪಡ್ಕೊಳ್ಳಿಕ್ಕೆ ಎಲ್ಲೆಲ್ಲ ಹುಡುಕಾಡ್ತೀರಿ ಆ ವಿಶ್ವಕೋಶದ ಒಂದು ಪುಸ್ತಕವನ್ನು ತೆಗೆದ್ರೆ ಎಲ್ಲಾ ತರದ ಜ್ಞಾನವನ್ನು ಕೂಡ ಅಲ್ಲಿ ಸಿಗುತ್ತದೆ. ವಿಶ್ವಕೋಶ ಅಂದ್ರೆ ಎಲ್ಲವನ್ನ ಒಳಗೊಂಡಿರ್ತಕ್ಕಂಥದ್ದು ಅಂತ. ಸೊ ಹಂಗೆ ನಡೆದಾಡುವ ವಿಶ್ವಕೋಶ ಅಂದ್ರೆ ಅವರ ಒಂದು ಜ್ಞಾನ ಅಂತಕ್ಕಂಥದ್ದು ಅಷ್ಟೊಂದು ವಿಶಾಲವಾಗಿದೆ ಅನ್ನೋದು ಅದರ ಅರ್ಥ. ಅಂದ್ರೆ ಎಲ್ಲವನ್ನೂ ಕೂಡ ತಿಳ್ಕೊಂಡಿದರೆ ಅಷ್ಟೊಂದು ಪ್ರತಿಭಾವಂತರಾಗಿದ್ರು, ಸೃಜನಶೀಲರಾಗಿದ್ರು ಅಂತೇಳಿ ನಮಗೆ ಗೊತ್ತಾಗುತ್ತೆ. ಅಂತಹ ಕಡಲ ತೀರದ ಭಾರ್ಗವ ನಡೆದಾಡುವ ವಿಶ್ವಕೋಶ ಅಂತಕ್ಕಂತಹ ಬಿರುದನ್ನ ಹೊಂದಿರತಕ್ಕಂಥವ್ರು ಯಾರಪ್ಪ ಅಂದ್ರೆ ನಮ್ಮ ಶಿವರಾಮ ಕಾರಂತರು. ಶಿವರಾಮ ಕಾರಂತರು ಮತ್ತೆಲ್ಲಿ ನೀವು ಹೆಸರನ್ನ ಕೇಳಿರ್ತೀರ ಅಂತಂದ್ರೆ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು. ಮತ್ತೆ ತಾವೇನೊಂದಷ್ಟು ಹೆಸರುಗಳನ್ನ ನೋಡ್ತಿರೋ, ಎಷ್ಟು ಹೆಸರಿದ್ದಾರೆ, ಎಷ್ಟು ಜನ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಈಗ ಜ್ಞಾನಪೀಠ ಪ್ರಶಸ್ತಿಯನ್ನ ಪಡ್ಕೊಂಡಿದ್ದಾರೆ ಅಂದ್ರೆ ಮತ್ತೆ ಎಷ್ಟು ಜನ? 8 ಜನ ಕವಿಗಳು ಈಗ ಜ್ಞಾನಪೀಠ ಪ್ರಶಸ್ತಿಯನ್ನ ಪಡ್ಕೊಂಡಿದ್ದಾರೆ. ಹಾಗಾದ್ರೆ ಯಾರ್ಯಾರು 8 ಜನ ಜ್ಞಾನಪೀಠ ಪ್ರಶಸ್ತಿಯನ್ನ ಪಡ್ಕೊಂಡಿದ್ದಾರೆ ಅಂತಂದಾಗ ಯಾರ್ಯಾರು ಪಡ್ಕೊಂಡಿದ್ದಾರೆ ಮಕ್ಕಳೇ? ಕುವೆಂಪುರವರು, ಆಮೇಲೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್, ದಾರಾ ಬೇಂದ್ರೆ, ಕೋಟ ಶಿವರಾಮ ಕಾರಂತರು, ಆಮೇಲೆ ಯುವರ ಅನಂತಮೂರ್ತಿ, ಆಮೇಲೆ ಗಿರೀಶ್ ಕಾರ್ನಾಡ್, ಮತ್ತೆ ಚಂದ್ರಶೇಖರ ಕಂಬಾರ, ಯುವರ್ ಅನಂತಮೂರ್ತಿ. ಸೊ ಈ ರೀತಿಯಾಗಿ 8 ಜನ ನಮ್ಮ ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ಜ್ಞಾನಪೀಠ ಪ್ರಶಸ್ತಿಗಳನ್ನು ತಂದು ಕೊಡುವ ಮುಖೇನ ಕನ್ನಡ ಸಾಹಿತ್ಯ ಚರಿತ್ರೆಯನ್ನ, ಕನ್ನಡ ಸಾಹಿತ್ಯವನ್ನ ಶ್ರೀಮಂತಗೊಳಿಸಿದ್ದಾರೆ. ಹಾಗಾಗಿ ಅಂತಹ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಆಗಿರತಕ್ಕಂತಹ ಶಿವರಾಮ ಕಾರಂತರೇ ಬರೆದಿರತಕ್ಕಂತಹ ಒಂದು ಗದ್ಯ ಪ್ರವಾಸ ಸಾಹಿತ್ಯ ಬೆಳಗಿನ ತಾಣ ಜಯಪುರ ಅಂತಕ್ಕಂಥದ್ದು. ಅಂತಹ ಕವಿಗಳಾಗಿರ್ತಕ್ಕಂತಹ, ಲೇಖಕರಾಗಿರ್ತಕ್ಕಂತಹ ಶಿವರಾಮ ಕಾರಂತರ ಬಗ್ಗೆ ಅವರ ಜೀವನ ಪರಿಚಯವನ್ನ ಮಾಡಿಕೊಡೋದ್ರ ಜೊತೆಗೆ ಮಾಡಿಕೊಡ್ತಕ್ಕಂತಹ ಒಂದು ಪ್ರಯತ್ನವನ್ನ ಈಗ ಮಾಡೋಣ ಮಕ್ಕಳೇ. ಹಾಗಾದ್ರೆ ನೋಡೋಣ ಈಗ ಅವನಿಗೆ ಎಲ್ಲಿ ಹುಟ್ಟಿದ್ರು, ಯಾವ ಸ್ಥಳದಲ್ಲಿ ಹುಟ್ಟಿದ್ರು, ಎಷ್ಟರಲ್ಲಿ ಹುಟ್ಟಿದ್ರು, ಅವರ ಒಂದು ಸಾಹಿತ್ಯ ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ಏನೆಲ್ಲ ಕೊಡುಗೆಗಳನ್ನ ಕೊಟ್ಟಿದ್ದಾರೆ, ಯಾವ್ಯಾವ ಕಾದಂಬರಿಗಳನ್ನು ಬರೆದರೆ, ಯಾವ್ಯಾವ ಕಥಾ ಸಂಕಲನಗಳನ್ನು ಬರೆದರೆ, ಯಾವ್ಯಾವ ಒಂದು ಆತ್ಮಕಥೆಯನ್ನು ಬರೆದಿದ್ದಾರೆ, ಪ್ರವಾಸ ಸಾಹಿತ್ಯವನ್ನು ಬರೆದಿದ್ದಾರೆ, ಎಷ್ಟೆಲ್ಲ ಪ್ರಶಸ್ತಿಗಳನ್ನು ಅವರು ಪಡೆದಿದ್ದಾರೆ ಅನ್ನೋದನ್ನ ನಾವು ನೋಡೋಣ ಮಕ್ಕಳು. ಈಗ ನೋಡಿ, ಕೋಟ ಶಿವರಾಮ ಕಾರಂತ, ಕೆ ಶಿವರಾಮ ಕಾರಂತನು ಕೂಡ ಕರಿತೀವಿ, ಕೋಟ ಶಿವರಾಮ ಕಾರಂತ ಕೂಡ ಕರಿತೀವಿ. ಕೋಟ ಅನ್ನೋದರರ್ಥ ಅವರು ಹುಟ್ಟಿದ್ದು ಕೋಟ ಅನ್ನತಕ್ಕಂತಹ ಪ್ರದೇಶದಲ್ಲಿ, ಸ್ಥಳದಲ್ಲಿ. ಆ ಕೋಟ ಅಂತಕ್ಕಂತಹ ಸ್ಥಳ ಎಲ್ಲಿ ಬರುತ್ತಂದ್ರೆ ಉಡುಪಿ ಜಿಲ್ಲೆಯಲ್ಲಿ ಬರುತ್ತೆ. ಉಡುಪಿ ಜಿಲ್ಲೆಯಲ್ಲಿ ಬರ್ತಕ್ಕಂತಹ ಕೋಟ ಅಂತಕ್ಕಂತಹ ಸ್ಥಳದಲ್ಲಿ ಜನಿಸ್ತಾರೆ. ಎಷ್ಟರಲ್ಲಿ ಅಂದ್ರೆ ಕ್ರಿಸ್ತ ಶಕ 1902ರಲ್ಲಿ 1902ರಲ್ಲಿ ಜನಿಸ್ತಾರೆ. 1902ರಲ್ಲಿ ಉಡುಪಿ ಜಿಲ್ಲೆಯ ಕೋಟ ಅಂತಕ್ಕಂತಹ ಸ್ಥಳದಲ್ಲಿ ಜನಿಸ್ತಾರೆ. ಮಕ್ಕಳೇ, ಸಾಹಿತ್ಯದ ಹಲವು ಪ್ರಕಾರಗಳಲ್ಲಿ ಇವರು ತಮ್ಮನ್ನ ತಾವು ಗುರುತಿಸ್ಕೊಂಡ್ಬಿಟ್ಟು ಹಲವಾರು ಕೃತಿಗಳನ್ನ ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ಕೊಟ್ಟಿದ್ದಾರೆ ಅಂತ ಹೇಳಿದೆ ನಿಮಗೆ. ಹಾಗಾದ್ರೆ ಯಾವ್ಯಾವ ಸಾಹಿತ್ಯ ಕ್ಷೇತ್ರ ಅಂದಾಗ ನಾಟಕ ಇರ್ಬೋದು, ಹರಟೆ ಇರ್ಬೋದು, ಬಾಲ ಸಾಹಿತ್ಯ ಇರ್ಬೋದು, ವಿಜ್ಞಾನ ಸಾಹಿತ್ಯ ಇರ್ಬೋದು, ನಿಘಂಟಿನ ರಚನೆ ಇರ್ಬೋದು. ಸೊ ಈ ರೀತಿಯಾಗಿ ಇಷ್ಟೇ ಅಲ್ಲ, ಕಾದಂಬರಿ ಇರ್ಬೋದು, ಕಥಾ ಸಂಕಲನ ಇರ್ಬೋದು, ಕವನ ಸಂಕಲನ ಇರ್ಬೋದು, ಪ್ರವಾಸ ಸಾಹಿತ್ಯ ಇರ್ಬೋದು. ಸೊ ಈ ರೀತಿಯಾಗಿ ಹಲವು ಸಾಹಿತ್ಯದ ಹಲವು ಕ್ಷೇತ್ರಗಳಲ್ಲಿ ತಮ್ಮನ್ನ ತಾವು ಗುರುತಿಸಿಕೊಂಡು ತೊಡಗಿಸಿಕೊಂಡು
ಹಲವಾರು ಕೃತಿಗಳನ್ನ ಇವರು ಬರೆದಿದ್ದಾರೆ. ಹಾಗಾದ್ರೆ ಅಂತಹ ಕೃತಿಗಳು ಯಾವ್ಯಾವ ಅಂತೇಳಿ ಕೆಲವೊಂದಷ್ಟು ಕೃತಿಗಳನ್ನ ಕೊಟ್ಟಿದ್ದಾರೆ. ಇಂಪಾರ್ಟೆಂಟ್ ಆಗಿ ನೋಡೋಣ ಯಾವ್ಯಾವ ಅಂದ್ರೆ ಕಾದಂಬರಿಗಳಲ್ಲಿ ಚೋಮನ ದುಡಿ, ಮರಳಿ ಮಣ್ಣಿಗೆ, ಬೆಟ್ಟದ ಜೀವ, ಅಳಿದ ಮೇಲೆ. ಒಂದೊಂದು ಕಾದಂಬರಿ ಕೂಡ ಅತ್ಯಂತ ಜನಪ್ರಿಯವಾಗಿರ್ತಕ್ಕಂತಹ ಕಾದಂಬರಿಗಳು ಮಕ್ಕಳಿಗೂ ಕೂಡ ಯಾವಪ್ಪ ಅಂದ್ರೆ ಚೋಮನ ದುಡಿ, ಮರಳಿ ಮಣ್ಣಿಗೆ, ಬೆಟ್ಟದ ಜೀವ ಮತ್ತೆ ಅಳಿದ ಮೇಲೆ. ಈ 4 ಕೂಡ ಇವರ ಬರೆದಿರ್ತಕ್ಕಂತಹ ಕಾದಂಬರಿಗಳು. ಇನ್ನು ಕಥಾ ಸಂಕಲನಗಳಲ್ಲಿ ಹಸಿವು, ಹಾವು, ಕವಿ ಮತ್ತು ಕರ್ಮ. ಯಾವ್ಯಾವು? ಹಸಿವು, ಹಾವು, ಕವಿ ಮತ್ತು ಕರ್ಮ ಇವು ಬರೆದಿರ್ತಕ್ಕಂತಹ ಕಥಾ ಸಂಕಲನಗಳು. ಇನ್ನು ಕವನ ಸಂಕಲನಗಳಲ್ಲಿ ರಾಷ್ಟ್ರಗೀತ ಸುಧಾಕರ ಮತ್ತು ಸೀಳ್ಗವನಗಳು. ಯಾವುದು? ರಾಷ್ಟ್ರಗೀತ ಸುಧಾಕರ ಮತ್ತು ಸೀಳ್ಗವನಗಳು ಬರೆದಿರ್ತಕ್ಕಂತಹ ಕವನ ಸಂಕಲನ. ಜೊತೆಗೆ ಪ್ರವಾಸ ಕಥನವನ್ನು ಕೂಡ ಇವರು ಬರೆದರೆ ಯಾವ ಅಂದ್ರೆ ಅಬುವಿನಿಂದ ಬರಾಮಕ್ಕೆ, ಅಪೂರ್ವ ಪಶ್ಚಿಮ, ಅರಸಿಕರಲ್ಲ ಪಾತಾಳಕ್ಕೆ ಪಯಣ. ಯಾವ್ಯಾವು? ಅಬುವಿನಿಂದ ಬರಾಮಕ್ಕೆ, ಅಪೂರ್ವ ಪಶ್ಚಿಮ, ಅರಸಿಕರಲ್ಲ ಪಾತಾಳಕ್ಕೆ ಪಯಣ ಇವರು ಬರೆದಿರ್ತಕ್ಕಂತಹ ಯಾವ ಪ್ರವಾಸ ಕಥನಗಳು. ಜೊತೆಗೆ ಕೇವಲ ಕಾದಂಬರಿ, ಕಥಾ ಸಂಕಲನ, ಕವನ ಸಂಕಲನ, ಪ್ರವಾಸ ಕಥನ, ಹರಟೆ, ನಾಟಕ, ಬಾಲ ಸಾಹಿತ್ಯ, ವಿಜ್ಞಾನ ಸಾಹಿತ್ಯ, ನಿಘಂಟಿನ ರಚನೆ ಅಷ್ಟೇ ಅಲ್ಲ, ಇವರು ಒಬ್ಬ ಆತ್ಮ ಕಥೆಯನ್ನು ಕೂಡ ಬರೆದಿರತಕ್ಕಂಥದ್ದನ್ನ ನಾವು ಗಮನಿಸ್ತೇವೆ. ಆತ್ಮಕಥೆ, ಜೀವನ ಚರಿತ್ರೆ ಮತ್ತು ಆತ್ಮಕಥೆ. ಏನು ಆತ್ಮಕಥೆ ಅಂದ್ರೆ ಏನಾಗದ್ರೆ? ಆತ್ಮಕಥೆ ಅಂದ್ರೆ ತನ್ನ ಜೀವನ ಚರಿತ್ರೆ ಅಂದ್ರೆ ಬೇರೆಯವರ ಜೀವನದ ಕಥೆಯನ್ನ, ಜೀವನ ಗಾಥೆಯನ್ನ, ಅವರ ಏಳು ಬೀಳುಗಳನ್ನ, ಕಷ್ಟ ಸುಖಗಳನ್ನ, ನೋವು ನಲಿವುಗಳನ್ನ ಎಲ್ಲವನ್ನ ಸವಿಸ್ತಾರವಾಗಿ ಬರೆದ್ರೆ ಅದು ಜೀವನ ಚರಿತ್ರೆ. ಈ ಆತ್ಮ ಕಥೆ ಅಂದ್ರೆ ತನ್ನ ಜೀವನದ ಸವಿಸ್ತಾರವಾದಂತಹ ವಿವರಗಳನ್ನ ಬರೆತಕ್ಕಂಥದ್ದನ್ನ ಆತ್ಮಕಥೆ ಅಂತೇಳಿ ಕರಿತೀವಿ. ಗೊತ್ತಾಯ್ತಾ ಮಕ್ಕಳ? ಜೀವನ ಚರಿತ್ರೆಗೂ ಮತ್ತು ಆತ್ಮ ಕಥೆಗೂ ಇರ್ತಕ್ಕಂತಹ ಒಂದು ವ್ಯತ್ಯಾಸ. ಜೀವನ ಚರಿತ್ರೆ ಬೇರೆಯವರಿಗೆ ಸಂಬಂಧಪಟ್ಟಂತ ವಿಚಾರ ಬಂದ್ರೆ ಆತ್ಮಕಥೆ ಅಂತಕ್ಕಂಥದ್ದು ತನ್ನ ಜೀವನದ ಘಟನಾವಳಿಗಳನ್ನ ಎಲ್ಲವನ್ನೂ ಕೂಡ ದಾಖಲಿಸ್ತಕ್ಕಂಥದ್ದು ಆತ್ಮಕಥೆ ಆಗಿರುತ್ತೆ. ಅಂತಹ ಆತ್ಮಕಥೆಯಲ್ಲಿ ಹುಚ್ಚು ಮನಸ್ಸಿನ 10 ಮುಖಗಳು, ಹುಚ್ಚು ಮನಸ್ಸಿನ 10 ಮುಖಗಳು ಅಂತಕ್ಕಂತಹ ಒಂದು ಕೃತಿಯನ್ನ ಆತ್ಮಕಥೆಯ ರೂಪದಲ್ಲಿ ಇರತಕ್ಕಂಥದ್ದು. ಹುಚ್ಚು ಮನಸ್ಸಿನ 10 ಮುಖಗಳು ಅಂತಕ್ಕಂಥ ಒಂದು ಆತ್ಮಕಥೆಯನ್ನ ಬರೆದಿರ್ತಕ್ಕಂಥದ್ದು. ಇನ್ನು ಜನಪದ ಸಾಹಿತ್ಯದಲ್ಲೂ ಕೂಡ ಗುರುತಿಸಿಕೊಂಡು ಯಕ್ಷಗಾನ ಬಯಲಾಟ ಅಂತಕ್ಕಂತಹ ಒಂದು ಅದ್ಭುತವಾಗಿರ್ತಕ್ಕಂತಹ ಕೃತಿಯನ್ನು ಕೂಡ ಇವರು ರಚನೆಯನ್ನ ಮಾಡಿದ ಮಕ್ಕಳೇ ಯಾವಂದ್ರೆ ಯಕ್ಷಗಾನ ಬಯಲಾಟ ಅಂತಕ್ಕಂಥದ್ದು. ನೋಡ್ರಿ, ಇಷ್ಟೆಲ್ಲ ಸಾಹಿತ್ಯ ಕೃಷಿಯನ್ನ ಮಾಡಿರ್ತಕ್ಕಂತಹ ಇವರಿಗೆ ನೋಡ್ರಿ ಕಾದಂಬರಿ ಇರ್ಬೋದು, ಕಥಾ ಸಂಕಲನ ಇರಬಹುದು, ಕವನ ಸಂಕಲನ ಇರಬಹುದು, ಪ್ರವಾಸ ಕಥನ ಇರಬಹುದು, ಹರಟೆ ಇರಬಹುದು, ಬಾಲ ಸಾಹಿತ್ಯ ಇರ್ಬೋದು, ವಿಜ್ಞಾನ ಸಾಹಿತ್ಯ ಇರ್ಬೋದು, ಆತ್ಮಕಥೆ ಇರ್ಬೋದು. ಸೊ ಈ ರೀತಿಯಾಗಿ ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಬಿಟ್ಟು ಕನ್ನಡ ಸಾಹಿತ್ಯ ಚರಿತ್ರೆಗೆ ಅಪಾರವಾಗಿರ್ತಕ್ಕಂತಹ ಕೊಡುಗೆಯನ್ನ ಕೊಟ್ಟಿರ್ತಕ್ಕಂತಹ ಇವರಿಗೆ ಹಲವು ಪ್ರಶಸ್ತಿಗಳು ಕೂಡ ಅನಾಯಾಸವಾಗಿ ಇವರನ್ನ ಹುಡುಕಿಕೊಂಡು ಬಂದಿರತಕ್ಕಂಥದ್ದನ್ನು ಕೂಡ ನಾವು ಗುರುತಿಸ್ತೀವಿ ಮಕ್ಕಳೇ. ಹಾಗಾಗಿ ಹಲವು ಪ್ರಶಸ್ತಿಗಳು ಕೂಡ ಇವರು ಪಡೆದಿರ್ತಕ್ಕಂಥದ್ದನ್ನು ನಾವು ಗುರುತಿಸ್ತೀವಿ. ಹಾಗಾದ್ರೆ ಅಂತಹ ಪ್ರಶಸ್ತಿಗಳು ಯಾವ ಪ್ರಶಸ್ತಿಗಳು ಇವರಿಗೆ ಬಂದಿದೆ ಅನ್ನೋದನ್ನ ನಾವು ನೋಡೋಣ. ಪ್ರಶಸ್ತಿಗಳಲ್ಲಿ ಮೂಕಜ್ಜಿಯ ಕನಸುಗಳು ಕಾದಂಬರಿ ಮಕ್ಕಳೇ, ಇದು ಮೂಕಜ್ಜಿಯ ಕನಸುಗಳು ಅಂತಕ್ಕಂತಹ ಒಂದು ಕಾದಂಬರಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ ಮಕ್ಕಳೇ. ನಾನು ಆಗಲೇ ಹೇಳಿದೆ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಿವರು ಅಂತ ಹೇಳಿದೆ ಅಲ್ವಾ. ಮೂಕಜ್ಜಿ ಅದು ಯಾವ ಕೃತಿಗೆ ಅಂತ ಹೇಳಿರ್ಲಲ್ವಾ, ಈಗ ಹೇಳ್ತಾ ನೋಡಿ ಇಲ್ಲೇನೆ ಮೂಕಜ್ಜಿಯ ಕನಸುಗಳು ಅಂತಕ್ಕಂತಹ ಒಂದು
ಕಾದಂಬರಿ ಇದು. ಕಾದಂಬರಿಗೆ ಜ್ಞಾನಪೀಠ, ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ. ಜೊತೆಗೆ ಕಾದಂಬರಿ ಸಾಕಷ್ಟು ಇದೆ ಮಕ್ಕಳು. ಚೋರನದಿ, ಮರಳಿ ಮಣ್ಣಿಗೆ, ಬೆಟ್ಟದ ಜೀವ, ಅಳಿದ ಮೇಲೆ, ಇವು ಕೂಡ ಕಾದಂಬರಿ. ಅದರ ಜೊತೆಗೆ ಮೂಕಜ್ಜಿಯ ಕನಸು ಅಂತಕ್ಕಂಥದ್ದು ಕೂಡ ಇವರು ಬರೆದಿರ್ತಕ್ಕಂತಹ ಮತ್ತೊಂದು ಕಾದಂಬರಿ. ಅಂತಹ ಒಂದು ಕಾದಂಬರಿಗೆ ಯಾವ ಪ್ರಶಸ್ತಿ ಬಂದಿದೆ? ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಜೊತೆಗೆ ಯಕ್ಷಗಾನ ಬಯಲಾಟ, ಯಕ್ಷಗಾನ ಬಯಲಾಟ ಅಂತಕ್ಕಂಥದ್ದು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಯಾವುದು? ಯಕ್ಷಗಾನ ಬಯಲಾಟ ಅಂತಕ್ಕಂತಹ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಅಂತಕ್ಕಂತಹ ಪ್ರಶಸ್ತಿ ಕೂಡ ಲಭಿಸಿದೆ ಮಕ್ಕಳೇ. ಜೊತೆಗೆ ಇನ್ನೊಂದು ಮೈಮನಗಳ ಸುಳಿಯಲ್ಲಿ, ಮೈಮನಗಳ ಸುಳಿಯಲ್ಲಿ, ಮೈಮನಗಳ ಸುಳಿಯಲ್ಲಿ ಅಂತಕ್ಕಂತಹ ಕೃತಿಗೆ ಪಂಪ ಪ್ರಶಸ್ತಿ ಲಭಿಸಿದೆ. ಪಂಪನ ಹೆಸರನ್ನ ತಾವೆಲ್ಲರೂ ಕೂಡ ಕೇಳಿದ್ರೆ ಮಕ್ಕಳೇ. ಕನ್ನಡ ಸಾಹಿತ್ಯ ಚರಿತ್ರೆಯ ಆರಂಭ ಘಟ್ಟದಲ್ಲಿ ಬರ್ತಕ್ಕಂತಹ ಕವಿ, ಬಹಳ ಪ್ರಾಚೀನ ಕವಿ ಅವರು. ಅಂತಹ ಕವಿಗಳ ಹೆಸರಿನಲ್ಲಿ ಕೊಡ್ತಕ್ಕಂತಹ ಪ್ರಶಸ್ತಿ ಆದಿಕವಿ ಅಂತಲೂ ಕೂಡ ಇವ್ರನ್ನ ಕರಿತೀವಿ, ಕವಿತಾ ಗುಣಾರ್ಣವ ಅಂತಲೂ ಕೂಡ ಕರಿತೀವಿ. ಅಂತಹ ಕವಿಗಳ ಹೆಸರಿನಲ್ಲಿ ಕೊಡ್ತಕ್ಕಂತಹ ಪ್ರಶಸ್ತಿ ಪಂಪ ಪ್ರಶಸ್ತಿ. ಅಂತಹ ಪ್ರಶಸ್ತಿ ಪಂಪ ಪ್ರಶಸ್ತಿ, ಆ ಕೃತಿ ಪ್ರಶಸ್ತಿಯನ್ನ ಮೈಮನಗಳ ಸುಳಿಯಲ್ಲಿ ಅಂತಕ್ಕಂತಹ ಕೃತಿಗೆ ಪಡೆದಿರೋದನ್ನು ನಾವು ಗುರುತಿಸ್ತೀವಿ ಮಕ್ಕಳೇ. ಜೊತೆಗೆ ಜ್ಞಾನಪೀಠ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪಂಪ ಪ್ರಶಸ್ತಿ ಇಷ್ಟೇ ಅಲ್ಲದೆ 1955ರಲ್ಲಿ ಮೈಸೂರಿನಲ್ಲಿ ನಡೆದಂತಹ 37ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ಕೂಡ ಇವರು ವಹಿಸಿರ್ತಾರೆ. ಮಕ್ಕಳೇ, ನಿಮಗೆ ಗೊತ್ತಿದೆ, ಸಾಕಷ್ಟು ಸಲ ನಾನು ಕೂಡ ಹೇಳಿದ್ದೀನಿ. 1915ರಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಅವರು ದಿವಾನರಾಗಿರ್ತಕ್ಕಂತಹ ಸಂದರ್ಭದಲ್ಲಿ ಒಂದು ಕನ್ನಡ ಸಾಹಿತ್ಯ ಪರಿಷತ್ತು ಅಂತಕ್ಕಂಥದ್ದು ಸ್ಥಾಪನೆಯಾಯಿತು. ಅಂತಹ ಸಾಹಿತ್ಯ ಪರಿಷತ್ತಿನ ಮುಖಾಂತರವಾಗಿ ಕನ್ನಡ ಭಾಷೆಯ ಒಂದು ಅಭಿವೃದ್ಧಿಗಾಗಿ, ಉಳಿವಿಗಾಗಿ ಅವಿರತವಾಗಿ ಶ್ರಮಿಸ್ತಾ ಇದೆ. ಅಂತಹ ಒಂದು ಕನ್ನಡ ಭಾಷೆಯ ಬೆಳವಣಿಗೆಗಾಗಿ ಪ್ರತಿ ವರ್ಷ ಕನ್ನಡ ಸಾಹಿತ್ಯ ಪರಿಷತ್ತು ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನವನ್ನ ಪ್ರತಿ ವರ್ಷ ಒಂದೊಂದು ಸ್ಥಳದಲ್ಲಿ ನಡೆಸ್ಕೊಂತ ಬರ್ತದೆ. ಅದೇ ರೀತಿಯಾಗಿ ಅದರ ಒಂದೊಂದು ಸ್ಥಳದಲ್ಲಿ ಒಬ್ಬೊಬ್ಬರು ಅಧ್ಯಕ್ಷತೆಯನ್ನು ಕೂಡ ವಹಿಸಿಕೊಂಡು ನಡೆಸ್ಕೊಂಡು ಬರ್ತಿರ್ತಕ್ಕಂಥದ್ದು ನಾವು ಗುರುತಿಸ್ತೀವಿ. ಹಾಗೆ ನಡೆದಂತಹ ಒಂದು 1955ರಲ್ಲಿ ಮೈಸೂರಿನಲ್ಲಿ ಒಂದು ಸಾಹಿತ್ಯ ಸಮ್ಮೇಳನ ನಡೆಯುತ್ತೆ. ಅದು ಎಷ್ಟನೇದು ಅಂದ್ರೆ 37ನೇ ಸಾಹಿತ್ಯ ಸಮ್ಮೇಳನ ಆಗಿರುತ್ತೆ. ಆ ಒಂದು 37ನೇ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನ ಯಾರು ವಹಿಸಿದ್ದರು ಅಂದ್ರೆ ಶಿವರಾಮ ಕಾರಂತರೇ ವಹಿಸಿದ್ದಾರೆ. ಅರ್ಥ ಆಯ್ತಾ ಮಕ್ಕಳೇ? ಇದಿಷ್ಟು ಇವರಿಗೆ ಸಂಬಂಧಪಟ್ಟಂತಹ ಕವಿ ಪರಿಚಯ ಮಕ್ಕಳೇ. ಮತ್ತೊಮ್ಮೆ ಹೇಳ್ತೀನಿ ನೋಡಿ. ಶಿವರಾಮ ಕಾರಂತರು ಹುಟ್ಟಿದ್ದು 1902 ಉಡುಪಿ ಜಿಲ್ಲೆಯ 1902ರಲ್ಲಿ ಉಡುಪಿ ಜಿಲ್ಲೆಯ ಕೋಟ ಅಂತಕ್ಕಂತಹ ಸ್ಥಳದಲ್ಲಿ ಜನಿಸ್ತಾರೆ. ಕನ್ನಡ ಸಾಹಿತ್ಯದ ಹಲವು ಪ್ರಕಾರಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡ್ಬಿಟ್ಟು ಹಲವಾರು ಕೃತಿಗಳನ್ನ ಬರೆದಿರ್ತಕ್ಕಂಥದ್ದನ್ನ ನಾವು ಗುರುತಿಸ್ತೀವಿ. ಅದೊಂದು ನಾಟಕ, ಹರಟೆ, ಬಾಲ ಸಾಹಿತ್ಯ, ವಿಜ್ಞಾನ ಸಾಹಿತ್ಯ, ನಿಘಂಟು, ಕಾದಂಬರಿ, ಕಥಾ ಸಂಕಲನ, ಕವನ ಸಂಕಲನ, ಕಾದಂಬರಿ, ಜನಪದ ಸಾಹಿತ್ಯ, ಆತ್ಮಕಥೆ. ಈ ರೀತಿಯಾಗಿ ಸಾಹಿತ್ಯದ ಹಲವಾರು ಪ್ರಕಾರಗಳಲ್ಲಿ ಇವರು ಸಾಹಿತ್ಯ ಕೃಷಿಯನ್ನು ಮಾಡಿರೋದನ್ನ ಗುರುತಿಸ್ತೀವಿ. ಅಂತಹ ಕೃತಿಗಳಲ್ಲಿ ಕೆಲವು ಕಾದಂಬರಿಗಳಲ್ಲಿ ಚೋಮನದುಡಿ, ಮರಳಿ ಮಣ್ಣಿಗೆ, ಬೆಟ್ಟದ ಜೀವ, ಅಳಿದ ಮೇಲೆ, ಕಥಾ ಸಂಕಲನಗಳಲ್ಲಿ ಹಸಿವು, ಹಾವು, ಕವಿ ಮತ್ತು ಕರ್ಮ, ಕವನ ಸಂಕಲನಗಳಲ್ಲಿ ರಾಷ್ಟ್ರಗೀತ, ಸುಧಾಕರ ಮತ್ತು ಸಿರಿಗಮನಗಳು, ಪ್ರವಾಸ ಕಥನಗಳಲ್ಲಿ ಅಬ್ಬುವಿನಿಂದ ಮರಾಮಕ್ಕಿ, ಅಪೂರ್ವ ಪಶ್ಚಿಮ, ಅರಸಿಕರಲ್ಲ, ಪಾತಾಳಕ್ಕೆ ಪಯಣ. ಇವು ಬರೆದಿರ್ತಕ್ಕಂತಹ ಪ್ರವಾಸ ಕಥನಗಳು. ಹಾಗೆ ಆತ್ಮಕಥೆಯಲ್ಲಿ ಹುಚ್ಚು ಮನಸ್ಸಿನ 10 ಮುಖಗಳು, ಜನಪದ ಸಾಹಿತ್ಯದಲ್ಲಿ ಯಕ್ಷಗಾನ ಬಯಲಾಟ. ಇಷ್ಟೆಲ್ಲ ಸಾಹಿತ್ಯ
ಕೃಷಿಯನ್ನ ಮಾಡಿರ್ತಕ್ಕಂತಹ ಇವರಿಗೆ ಹಲವು ಪ್ರಶಸ್ತಿಗಳು ಬರುವುದನ್ನು ನಾವು ಗುರುತಿಸ್ತೀವಿ. ಪ್ರಶಸ್ತಿಗಳ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ. ಯಕ್ಷಗಾನ ಬಯಲಾಟ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ. ಮೈಮನಗಳ ಸೊಲೆಯಲ್ಲಿ ಕೃತಿಗೆ ಪಂಪ ಪ್ರಶಸ್ತಿ ಕೂಡ ಬಂದಿದೆ. ಜೊತೆಗೆ 1955ರಲ್ಲಿ ಮೈಸೂರಿನಲ್ಲಿ ನಡೆದಂತಹ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಎಷ್ಟನೇದು 37ನೇ ಸಮ್ಮೇಳನದ ಅಧ್ಯಕ್ಷತೆಯನ್ನು ಕೂಡ ಇವರು ವಹಿಸಿರ್ತಾರೆ ಮಕ್ಕಳೇ. ಇಷ್ಟೆಲ್ಲ ಈ ನಮ್ಮ ಕೋಟ ಶಿವರಾಮ ಕಾರಂತರ ಪರಿಚಯ ಮಕ್ಕಳೇ. ಹಾಗಾದ್ರೆ ಪ್ರಸ್ತುತ ಏನ್ ಬೆಳಗಿನ ತಾಣ ಜಯಪುರ ಅಂತಕ್ಕಂತಹ ಗದ್ಯ ಭಾಗವನ್ನ ಯಾವ ಪ್ರವಾಸ ಸಾಹಿತ್ಯ ಅಂತ ಹೇಳಿದೆ. ಹಾಗಾದ್ರೆ ಪ್ರವಾಸ ಸಾಹಿತ್ಯದ ಯಾವ ಕೃತಿಯಿಂದ ಈ ಒಂದು ಗದ್ಯ ಭಾಗವನ್ನ ಆಯ್ಕೆ ಮಾಡಿಕೊಳ್ಳಲಾಗಿದೆ ಅಂದ್ರೆ ಮಕ್ಕಳೇ ಇಲ್ಲಿ ಕಾಣ್ತಾ ಇದೆ 4 ಕೃತಿ ಇದೆ. ಅಬುವಿನಿಂದ ಬರಾಮಕ್ಕೆ, ಅಪೂರ್ವ ಪಶ್ಚಿಮ, ಅರಸಿಕರಲ್ಲ, ಪಾತಾಳಕ್ಕೆ ಪಯಣ 4 ಕೃತಿ ಇದೆ. ಹಾಗಾದ್ರೆ 4 ಕೃತಿಯಲ್ಲಿ ಯಾವ ಕೃತಿಯಿಂದ ಬೆಳಗಿನ ತಾಣ ಜಯಪುರವನ್ನ ಆಯ್ಕೆ ಮಾಡಿಕೊಡಲಾಗಿದೆ ಅಂದ್ರೆ ಕಾಣ್ತಾ ಇದೆ ಮಕ್ಕಳೇ. ಅಬುವಿನಿಂದ ಬರಾಮಕ್ಕೆ ಅಂತಕ್ಕಂತಹ ಪ್ರವಾಸ ಕಥನ ಏನಿದೆಯೋ ಅಂತಹ ಒಂದು ಪ್ರವಾಸ ಕಥನದ ಸಂಪುಟ 32 ಭಾಗ 2 ಅದರಿಂದ ಈ ಒಂದು ಗದ್ಯ ಭಾಗವನ್ನ ಆಯ್ಕೆ ಮಾಡಿ ಇಟ್ಟಿರ್ತಕ್ಕಂಥದ್ದು ಮಕ್ಕಳೇ. ಹಾಗಾದ್ರೆ ಈ ಒಂದು ಗದ್ಯ ಪಾಠದ ಆಶಯ ಏನು, ಯಾಕಾಗಿ ಈ ಒಂದು ಗದ್ಯ ಪಾಠವನ್ನು ತಮಗೆ ಇಟ್ಟಿದ್ದಾರೆ ಅನ್ನೋದನ್ನು ನಾವು ತಿಳ್ಕೊಳ್ಳೋದಾದ್ರೆ ಬೆಳಗಿನ ತಾಣ ಜಯಪುರ ಪಠ್ಯ ಭಾಗದಲ್ಲಿ ಭಾರತದ ಐತಿಹಾಸಿಕ ಹಾಗೂ ಸಾಂಸ್ಕೃತಿಕ ನಗರಗಳಲ್ಲಿ ಒಂದಾದ ಜಯಪುರದ ಅಂದ ಚಂದ, ಅಲ್ಲಿನ ಜನರ ಉಡುಗೆ ತೊಡುಗೆ, ಐತಿಹಾಸಿಕ ವೈಭವ, ಜನಪದ ಕಲೆಗಳ ಸೊಗಸು ಮೊದಲಾದ ವಿಚಾರಗಳ ಬಗ್ಗೆ ಲೇಖಕರು ತಿಳಿಸಿದ್ದಾರೆ. ಹಾಗೆಯೇ ಜಯಪುರದ ರಾಜರ ವೈಜ್ಞಾನಿಕತೆಗೆ ಸಾಕ್ಷಿಯಾದ ಜಂತ್ರಮಂತ್ರದ ಬಯಲು ಪ್ರಯೋಗಾಲಯದ ಬಗ್ಗೆ ವಿಶೇಷ ಉಲ್ಲೇಖವಿದೆ. ಮಕ್ಕಳೇ, ನಮಗೆಲ್ಲರಿಗೂ ಕೂಡ ಗೊತ್ತಿದೆ ಜಯಪುರ ಬಣ್ಣಕಾರರ ತವರು. ಜಯಪುರ ಪಿಂಕ್ ಸಿಟಿ ಯಾವುದು ಅಂದ್ರೆ ಬಹುಶಃ ತಾವೆಲ್ಲರೂ ಕೂಡ ಕೇಳಿದ್ರೆ ಜಯಪುರ ಅಂತಕ್ಕಂಥದ್ದು ಗೊತ್ತು. ಸೊ ಜಯಪುರದಲ್ಲಿ ಬಣ್ಣಗಳ ಪ್ರಮಾಣವನ್ನ ಯಥೇಚ್ಛವಾಗಿ ನಾವು ಕರಿತೀವಿ. ಜಾನಪದ ನೃತ್ಯ ಅಂತಕ್ಕಂಥದ್ದು ಮತ್ತೊಂದು ವಿಭಿನ್ನವಾಗಿರತಕ್ಕಂಥದ್ದು. ಜೊತೆಗೆ ಅಲ್ಲಿನ ಉಡುಗೆ ತೊಡುಗೆ ಆಗಿರ್ಬೋದು, ಜನಪದ ಕಲೆಗಳ ಸೊಗಸು ಆಗಿರ್ಬೋದು, ಜೊತೆಗೆ ಅಲ್ಲಿರ್ತಕ್ಕಂತಹ ಜಂತ್ರ ಮಂತ್ರ ಅಂತಕ್ಕಂತಹ ಪ್ರಯೋಗಾಲಯ ಆಗಿರ್ಬೋದು, ಈ ಎಲ್ಲಾ ವಿಚಾರಗಳನ್ನ ತಿಳಿಸ್ಬೇಕು. ಯಾಕಂದ್ರೆ ಎಲ್ಲರೂ ಕೂಡ ಹೋಗಿ ನೋಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಮಕ್ಕಳು. ಎಲ್ಲರೂ ಕೂಡ ಎಲ್ಲಾ ಸ್ಥಳಕ್ಕೂ ಭೇಟಿ ಕೊಡ್ತೀವ ಖಂಡಿತವಾಗ್ಲೂ ಆಗೋದಿಲ್ಲ. ಯಾವುದೋ ಸಂದರ್ಭದಲ್ಲಿ ಸಮಯ ಸಿಕ್ಕಾಗ, ಅದೃಷ್ಟ ಇದ್ದಾಗ ಯಾವುದೋ ಸ್ಥಳಕ್ಕೆ ಹೋಗ್ತೀವಿ, ಅಲ್ಲಿನ ವಿಚಾರಗಳನ್ನ ತಿಳ್ಕೊಳ್ತೀವಿ, ಅಲ್ಲಿನ ಸ್ಥಳಗಳನ್ನ ದರ್ಶಿಸ್ತೀವಿ. ಅದನ್ನ ಬಿಟ್ರೆ ಎಲ್ಲಾ ಸ್ಥಳಕ್ಕೂ ಹೋಗ್ಲಿಕ್ಕೆ ಆಗಲ್ಲ. ಹಾಗಾಗಿ ಯಾರ್ಯಾರು ಹೋಗಿ ತಮ್ಮ ಅನುಭವಗಳನ್ನ, ಅಲ್ಲಿನ ಇತಿಹಾಸವನ್ನ ಬರೆದಿರ್ತಾರೋ ಅಂತಹ ಇತಿಹಾಸವನ್ನ ಓದುವ ಮುಖಾಂತರವಾಗಿ ಅಥವಾ ಕೇಳುವ ಮುಖಾಂತರವಾಗಿ ಒಂದು ಸ್ಥಳದ ಮಹಿಮೆಯನ್ನ ತಿಳಿತಕ್ಕಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತೀವಿ. ಹಾಗಾಗಿ ಈ ಜಯಪುರ ಇದೊಂದು ದೇಶೀಯ ಪ್ರವಾಸ ಸಾಹಿತ್ಯ. ಅಂತಹ ದೇಶೀಯ ಪ್ರವಾಸ ಸಾಹಿತ್ಯವನ್ನ ಎಲ್ಲರೂ ಕೂಡ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಕೆಲವೊಂದಷ್ಟು ಜನ ಮಾಡ್ಲಿಕ್ಕೆ, ಅದೃಷ್ಟ ಎಲ್ಲರೂ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಅಂತಹ ಪ್ರವಾಸವನ್ನ ನೋಡ್ಲಿಕ್ಕೆ ಸ್ವತಃ ಕಣ್ಣಾರೆ ನೋಡ್ಲಿಕ್ಕೆ ಸಾಧ್ಯ ಆಗದೇ ಇದ್ರೂ ಕೂಡ ಈ ಪ್ರವಾಸ ಸಾಹಿತ್ಯ ಗದ್ಯದಲ್ಲಿ ಇಟ್ಟಿರೋ ಅಂತಹ ಗದ್ಯದ ಪ್ರವಾಸ ಸಾಹಿತ್ಯನ ಓದುವ ಮುಖೇನ ಅಥವಾ ಗದ್ಯದಲ್ಲಿ ಇರ್ತಕ್ಕಂಥ ಒಂದು ಪ್ರವಾಸ ಸಾಹಿತ್ಯವನ್ನ ಓದುವ ಮುಖೇನ ಅಲ್ಲಿನ ಪ್ರವಾಸವನ್ನ ಕಣ್ ತುಂಬ್ಕೊಳ್ಬೇಕು, ಕಿವಿ ತುಂಬ್ಕೋಬೇಕು, ಅಲ್ಲಿನ ಸ್ಥಳದ ಇತಿಹಾಸವನ್ನ ತಿಳಿಬೇಕು ಅನ್ನೋ ಒಂದು ತಿಳಿಬೇಕಂತಕ್ಕಂಥ ಒಂದು ಉದ್ದೇಶದಿಂದ ಈ ಒಂದು ಗದ್ಯ ಭಾಗವನ್ನ ನಿಮಗೆ ಇಟ್ಟಿರ್ತಕ್ಕಂಥದ್ದು ಮಕ್ಕಳೇ. ಮಕ್ಕಳೇ, ಇವತ್ತಿಗೆ ತರಗತಿ ಇಷ್ಟು ಇರ್ಲಿ ಮಕ್ಕಳೇ. ಮುಂದಿನ ತರಗತಿಯಲ್ಲಿ ನಾವು ನೋಡೋಣ. ಹಾಗಾದ್ರೆ
ಇದುವರೆಗೂ ಕ್ಲಾಸ್ ತರಗತಿನ ಕೇಳಿದ್ರಿ. ಇವತ್ತಿನ ತರಗತಿಗೆ ಸಂಬಂಧಪಟ್ಟಂತೆ ಕೆಲವು ಪ್ರಶ್ನೆಗಳನ್ನ ಕೇಳ್ತೀನಿ ಮಕ್ಕಳೇ. ನಿಮಗೆ ಏನನ್ನು ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ಹೇಳಿ ಮಕ್ಕಳೇ. ಫಸ್ಟ್ ಬೋರ್ಡ್ ನಡೆಸ್ತೀನಿ. ಮಕ್ಕಳೇ, ನಮ್ಮ ಬೆಳಗಿನ ತಾಣ ಜಯಪುರ ಅನ್ನತಕ್ಕಂತಹ ಗದ್ಯ ಭಾಗವನ್ನು ಬರೆದಿರ್ತಕ್ಕಂಥವ್ರು ಯಾರು? ಕೆ ಶಿವರಾಮ ಕಾರಂತ. ಕೆ ಅಂತ ಕೋಟ ಶಿವರಾಮ ಕಾರಂತ. ಹಾಗಾದ್ರೆ ಬೆಳಗಿನ ತಾಣ ಜಯಪುರ ಅಂತಕ್ಕಂತಹ ಗದ್ಯ ಪ್ರಕಾರ ಕನ್ನಡ ಆಧುನಿಕ ಕನ್ನಡ ಸಾಹಿತ್ಯದ ಯಾವ ಸಾಹಿತ್ಯ ಪ್ರಕಾರಕ್ಕೆ ಸೇರಿದೆ? ದೇಶೀಯ ಪ್ರವಾಸ ಸಾಹಿತ್ಯಕ್ಕೆ ಸೇರಿದೆ. ಪ್ರವಾಸ ಸಾಹಿತ್ಯ. ಹಾಗಾದ್ರೆ ಪ್ರವಾಸ ಸಾಹಿತ್ಯದಲ್ಲಿ ಯಾವ ಸಾಹಿತ್ಯ ಪ್ರಕಾರ ಅಂದ್ರೆ ಅದು ಒಂದು ದೇಶೀಯ ಪ್ರವಾಸ ಸಾಹಿತ್ಯ. ಹಾಗಾದ್ರೆ ಪ್ರವಾಸ ಸಾಹಿತ್ಯದಲ್ಲಿ ಎಷ್ಟು ಪ್ರಕಾರಗಳಿವೆ? ಯಾವ್ಯಾವು? 3 ಪ್ರಕಾರಗಳಿವೆ. ಯಾವುದು? ಸ್ಥಳೀಯ ಪ್ರವಾಸ ಸಾಹಿತ್ಯ, ದೇಶೀಯ ಪ್ರವಾಸ ಸಾಹಿತ್ಯ, ವಿದೇಶಿ ಅಥವಾ ಅಂತಾರಾಷ್ಟ್ರೀಯ ಪ್ರವಾಸ ಸಾಹಿತ್ಯ. ಹಾಗಾದ್ರೆ ಜಯಪುರ ಅಂತಕ್ಕಂಥದ್ದು ದೇಶೀಯ ಪ್ರವಾಸ ಸಾಹಿತ್ಯ. ಹಾಗಾದ್ರೆ ಜಯಪುರ ಅಂತಕ್ಕಂಥದ್ದು ಯಾವ ರಾಜ್ಯದಲ್ಲಿ ಬರುತ್ತೆ? ಇಲ್ಲಿದೆ ನಿಮಗೆ. ರಾಜಸ್ಥಾನದಲ್ಲಿ ಬರತಕ್ಕಂತಹ ಒಂದು ಪ್ರದೇಶ ಜಯಪುರ ಅಂತಕ್ಕಂಥದ್ದು ರಾಜಸ್ಥಾನದಲ್ಲಿ ಬರುತ್ತೆ. ಹಾಗಾದ್ರೆ ನಮ್ಮ ಕೋಟ ಶಿವರಾಮ ಕಾರಂತರು ಎಷ್ಟರಲ್ಲಿ ಹುಟ್ಟಿದ್ರು? 1902 1902ರಲ್ಲಿ ಹುಟ್ಟಿದ್ರು. ಎಲ್ಲಿ ಹುಟ್ಟಿದ್ರು? ಉಡುಪಿ ಜಿಲ್ಲೆಯ ಕೋಟ ಅಂತಕ್ಕಂತಹ ಪ್ರದೇಶದಲ್ಲಿ ಹುಟ್ಟಿದ್ರು. ಹಾಗಾದ್ರೆ ನಮ್ಮ ಕೋಟ ಶಿವರಾಮ ಕಾರಂತರು ಬರೆದಿರ್ತಕ್ಕಂತಹ ಕಾದಂಬರಿಗಳು ಯಾವ್ದಾದ್ರು ಒಂದು 4 ಇಲ್ಲ ಕಾದಂಬರಿಗಳಿದ್ದು, ಇಲ್ಲೊಂದು ಕಾದಂಬರಿಯನ್ನು ನಾನು ಬರೆದಿದ್ದೆ. ಹಾಗಾದ್ರೆ ಯಾವ್ಯಾವ ಕಾದಂಬರಿಗಳನ್ನ ಇವರು ಬರೆದಿದ್ದಾರೆ ಹೇಳ್ತೀರ ನೋಡೋಣ. ಚೌಗನದುರಿ, ಬೆಟ್ಟದ ಜೀವ, ಅಳಿದ ಮೇಲೆ, ಮರಳಿ ಮಣ್ಣಿಗೆ ಅಂತಕ್ಕಂತಹ 4 ಕಾದಂಬರಿಗಳನ್ನ ಬರೆದಿದ್ದಾರೆ. ಹಾಗಾದ್ರೆ ಇವರು ಬರೆದಿರ್ತಕ್ಕಂತಹ ಕಥಾ ಸಂಕಲನಗಳು ಯಾವ್ಯಾವು? ಅವು ಕೂಡ ಇಲ್ಲೇ ಬರೆದಿದೆ. ಯಾವ್ಯಾವು? ಹಸಿವು, ಹಾವು, ಕವಿ ಮತ್ತು ಕರ್ಮ. ಇವರು ಬರೆದಿರ್ತಕ್ಕಂತಹ ಕಥಾ ಸಂಕಲನ. ಹಾಗಾದ್ರೆ ಕವನ ಸಂಕಲನ ಯಾವುದು? ಒಂದೇ ಒಂದಿತ್ತು ರಾಷ್ಟ್ರಗೀತ, ಸುಧಾಕರ ಮತ್ತು ಸೀಳ್ಗವನಗಳು ಅಂತಕ್ಕಂಥದ್ದನ್ನ ಇವರು ಬರೆದಿರ್ತಕ್ಕಂಥದ್ದು. ಹಾಗಾದ್ರೆ ಇವರು ಬರೆದಿರ್ತಕ್ಕಂತಹ ಪ್ರವಾಸ ಕಥನಗಳು ಯಾವ್ಯಾವು? ಅಬೋವಿನಿಂದ ಬರಾಮಕ್ಕೆ, ಪಾತಾಳಕ್ಕೆ ಪಯಣ, ಅರಸಿಕರಲ್ಲ, ಅಪೂರ್ವ ಪಶ್ಚಿಮ. ಇವರು ಬರೆದಿರ್ತಕ್ಕಂತಹ 4 ಪ್ರಶಸ್ತಿಗಳು. ಹಾಗಾದ್ರೆ ಇವರು ಬರೆದಿರ್ತಕ್ಕಂತಹ ಆತ್ಮಕಥೆ ಯಾವುದು? ಆತ್ಮಕಥೆ ಹುಚ್ಚುಮನಸ್ಸಿನ 10 ಮುಖಗಳು. ಹುಚ್ಚುಮನಸ್ಸಿನ 10 ಮುಖಗಳು ಅನ್ನೋದನ್ನ ಇವರು ಬರೆದಿರ್ತಕ್ಕಂತಹ ಆತ್ಮಕಥೆ. ಹಾಗಾದ್ರೆ ಬರೆದಿರ್ತಕ್ಕಂತಹ ಜನಪದ ಸಾಹಿತ್ಯ ಯಾವುದು? ಯಕ್ಷಗಾನ ಬಯಲಾಟ ಅಂತಕ್ಕಂಥದ್ದು ಇವರು ಬರೆದಿರ್ತಕ್ಕಂತಹ ಒಂದು ಜನಪದ ಸಾಹಿತ್ಯ ಪ್ರಕಾರ. ಇಷ್ಟೆಲ್ಲ ಸಾಹಿತ್ಯ ಕೃಷಿಯನ್ನ ಮಾಡಿರ್ತಕ್ಕಂತಹ ಇವರಿಗೆ ಯಾವ ಪ್ರಶಸ್ತಿಗಳು ಬಂದಿವೆ ಮಕ್ಕಳೇ? 3 ಪ್ರಶಸ್ತಿಗಳು ಬಂದಿವೆ ಅಂತ ನಾನು ಬರೆದಿದ್ದೆ. ಇಲ್ಲಿ ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ಅಂತಕ್ಕಂಥದ್ದು ಇವರ ಯಾವ ಕೃತಿಗೆ ಲಭಿಸಿದೆ? ಯಾವ ಕೃತಿ? ಮೂಕಜ್ಜಿಯ ಕನಸುಗಳು. ಇವರು ಬರೆದಿರ್ತಕ್ಕಂತಹ ಕಾದಂಬರಿ ಇದು. ಮೂಕಜ್ಜಿಯ ಕನಸುಗಳು ಅಂತಕ್ಕಂಥದ್ದು ಒಂದು ಕಾದಂಬರಿ. ಅಂತಹ ಒಂದು ಕಾದಂಬರಿ ಕೃತಿಗೆ ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಹಾಗಾದ್ರೆ ಯಕ್ಷಗಾನ ಬಯಲಾಟ ಕೃತಿಗೆ ಯಾವ ಪ್ರಶಸ್ತಿ ಬಂದಿದೆ? ಯಕ್ಷಗಾನ ಬಯಲಾಟ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಜೊತೆಗೆ ಪಂಪ ಪ್ರಶಸ್ತಿ ಪಡೆದಂತಹ ಕೃತಿ ಯಾವುದು? ಪಂಪ ಪ್ರಶಸ್ತಿ ಪಡೆದಂತಹ ಕೃತಿ ಮೈಮನಗಳ ಸುಳಿಯಲ್ಲಿ ಕೃತಿಗೆ ಪಂಪ ಪ್ರಶಸ್ತಿ ಬಂದಿದೆ. ಹಾಗಾದ್ರೆ ಪ್ರಸ್ತುತ ಗದ್ಯ ಭಾಗವನ್ನು ಯಾವ ಪ್ರವಾಸ ಸಾಹಿತ್ಯದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ? ಯಾವುದು? ಅಬೂವಿನಿಂದ ಬರಾಮಕ್ಕೆ ಅಂತಕ್ಕಂತಹ ಒಂದು ಪ್ರವಾಸ ಸಾಹಿತ್ಯದಿಂದ ಈ ಒಂದು ಗದ್ಯ ಭಾಗವನ್ನ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಮಕ್ಕಳೇ, ಈಗ ನಾನೇನು ಪ್ರಶ್ನೆಯನ್ನ ಕೇಳಿದ
ಇಷ್ಟು ಪ್ರಶ್ನೆಗಳನ್ನು ಕೂಡ ಹೋಮ್ವರ್ಕ್ ಅನ್ನು ಮಾಡಿ ಪ್ರಾಕ್ಟೀಸ್ ಮಾಡಿ ಕವಿ ಪರಿಚಯವನ್ನ ಕಲೀರಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನ ಮುಗಿಸ್ತಾ ಇದ್ದೀನಿ. ಇದರ ಪಾಠವನ್ನು ಕೇಳಿದಂತಹ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು.